ಏಕಾಏಕಿ ಒಂದು 4 ಜನ ಬಜರಂಗ ದಳದವ್ರು ಬಂದು ನಮ್ಮ ಸಮಾಜದವ್ರು ಕೇಳಕ್ ಹೋದ್ರೆ ಅವ್ರು ಬೆಳಿತಿರ್ತಾರೆ. ನಾವು ಹೋದ್ರೆ ನಾವು ಸತ್ರಿ ಎಲ್ಲಿ ಇಟ್ಕೋಬೇಕು? ಅವ್ರು ಹುಡ್ರು ಮನ್ಯಾಗ ಊರ್ಬೇಕ ಏನ್ ನಮ್ಗೆ? ಅಲ್ಲಿ ನಾವ್ ಯಾಕೆ ಬಿಡನ್ರಿ? 3 ಜಾಗಕ್ಕೆ ಎದಕ್ ಬಿದ್ದಾಡಬೇಕು? ನಾವ್ ಯಾಕೆ ಬಿದ್ದಾಡ್ಬೇಕ್ರಿ? ನಮಸ್ಕಾರ ಸ್ನೇಹಿತರೆ, ನಾವು ಕನಕಗಿರಿ ಪಟ್ಟಣದಲ್ಲಿದ್ದೀವಿ. ಈ ಪಟ್ಟಣ ಇದರಲ್ಲಿ ಇಸ್ಲಾಂ ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಬ್ರಸ್ಥಾನದಲ್ಲಿ ಅಲ್ಲಿ ಸತ್ತವರನ್ನ ಹೂಳೋದಕ್ಕೂ ಕೂಡ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಕೆಲವು ಸಂಘಟನೆಗಳು ಅವ್ರನ್ನ ತಕರಾರು ಮಾಡ್ತಾ ಅವ್ರನ್ನ ಹೂಳೋದಕ್ಕೆ ಬಂದವ್ರನ್ನ ಅಥವಾ ಆ ಕುಣಿಯನ್ನು ತೋಡೋದಕ್ಕೆ ಬಂದವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅಥವಾ ಅವ್ರಿಗೆ ಅದನ್ನ ತಕರಾರು ಮಾಡಿರ್ತಕ್ಕ ಯಾಕೆ ನಮ್ಮ ಮೇಲೆ ಹಲ್ಲೆ ಮಾಡ್ತೀವಿ ಅಂತ ತಕರಾರು ಮಾಡುವಂಥದ್ದು, ಒಬ್ಬೊಬ್ಬರು ಯುವಕರನ್ನ ಕರೆದು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು. ಹೀಗೆ ಸುಮಾರು ಮೊನ್ನೆ ಸತ್ತಿರ್ತಕ್ಕಂಥ 5 ಗಂಟೆ ಸತ್ತಿರ್ತಕ್ಕಂಥ ಮಗುವನ್ನ ನಿನ್ನೆ ಸಾಯಂಕಾಲ 5 ಗಂಟೆಗೆ ಮತ್ತೆ 5 ಗಂಟೆಗೆ ಆ ಮಗುವನ್ನ ಅಂತ್ಯಕ್ರಿಯೆ ಮಾಡಿದ್ರು ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಸಚಿವರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಈ ಕಡೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿಯ ಸ್ಥಳೀಕರು ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಹಲ್ಲೆಗಳ ಒಳಗಾದಂಥ ವ್ಯಕ್ತಿಗಳು ಅಂದ್ರೆ ಯುವಕರು, ಆ ಯುವಕರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ನವರು ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ನಾನು ಕೂಡ ವಿಡಿಯೋ ಮಾಡಕ್ ಹೋದಾಗ ಪೊಲೀಸರು ಬಂದು ಸಾಕಂತೆ ವಿಡಿಯೋ ಮಾಡಿಬಿಟ್ರಿ ಅಂತ ಬಂದು ನನಗೆ ತಕರಾರು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಬಹುಶಃ ನನಗನಿಸಿದ ಮಟ್ಟಿಗೆ ಈ ವಕ್ಫ್ ಒಂದು ವಿವಾದ ಏನಿತ್ತು ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಈಗ ಇಲ್ಲಿ ಕನಕಗಿರಿಯಲ್ಲಿ ಯಾವುದೇ ಕೋಮು ಸಾಮರಸ್ಯ ಇರ್ತಕ್ಕಂಥ ಈ ಕನಕಗಿರಿಯಲ್ಲಿ ಈಗ ಕೋಮು ಸಾಮರಸ್ಯ ಕದಡುವಂತ ಮತ್ತು ಕೋಮು ದ್ವೇಷ ಬೆಂಕಿ ಹಚ್ಚುವಂತ ಕೆಲಸಗಳು ನಡೀತಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾಣಿಸ್ತದೆ. ಅದರ ಜೊತೆಗೆ ಇಲ್ಲಿಯ ಜನಗಳು ಏನು ಮಾತಾಡ್ತಾರೆ ಇದ್ರ ಬಗ್ಗೆ ಅಂತಕ್ಕಂಥದ್ದನ್ನ ಕೇಳೋಣ ಬನ್ನಿ. ನಂದು ಒಂದು ಮೊನ್ನೆ ಇಶ್ಯೂ ಆಯಿತು ಕಬ್ರಸ್ಥಾನಿಂದು. ಅಲ್ಲಿ ಏನಂದರೆ ನನ್ನ ರಿಲೇಷನ್ ನಮ್ಮ ಮಾವನ ಮಗಳು ಒಂದು ಹುಡುಗಿ ತೀರ್ಕೊಂಡಿದ್ಲು. ಆ ಶ್ರಮದ್ದು ತಯಾರು ಮಾಡೋದಕ್ಕೆ ನಾನು ಕಬ್ರಸ್ಥಾನ ಕಡೆ 1-2 ಬಾರಿ ಹೋಗಿ ಬಂದು ನಾನು ಅಗಸೆಯಲ್ಲಿ ಕುಂತಿದ್ದೆ ನಮ್ಮ ರಿಲೇಷನ್ಸ್ ಜೊತೆಗೆ ಮಾತಾಡ್ಕೊಂಡು. ಏಕಾಏಕಿ ಒಂದು 4 ಜನ ಬಜರಂಗ ದಳದವ್ರು ಬಂದು ಹುಡುಗರು ಒಂದು ನನ್ನ ವಯಸ್ಸಿನ ಹುಡುಗರು ಬಂದು ನನಗೆ ಬಾಲೆ ಎಲ್ಲ ಅಂತೇಳಿ ಕೂಗಿದ್ರು. ಯಾಕಪ್ಪ ಎದಕ್ಕೆ ಏನು ಅಂತ ಕೇಳಿದ್ರೆ, ಈಗ ಅಲ್ಲಿ ಕೆರೆ ಕುಂತಾರ ನೀನು ಬರ್ತೆ ಏನು ಒದ್ದು ಹೇಳ್ಕೊಂಡು ಹೋಗ್ಬೇಕು, ಬಾಲೆ ಸುಳೆ ಮಗನೇ ಸಾಬುತ್ ಶಾಮನ ಹಂಗೆ ಹಿಂಗೆ ಅಂತೇಳಿ ಭಾಳಷ್ಟು ಬೈದಿದ್ದಾರೆ. ನಾನು ಇಲ್ಲಪ್ಪ ನಾ ಬರ್ತೀನಿ ನಡಿ ನೀವು ಹೋಗ್ರಿ ನಾ ಬರ್ತೀನಿ ಅಂದರೆ ನನ್ನ ಗಾಡಿ ಮೇಲೆ ಬಂದು ಕುಂತರು ಅವರು. ಕುಂತು ಈಗ ನೀನಾಗಿ ಹೋಗ್ತೀಯಾ ಏನು ಒದ್ದು ಕರ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತೇಳಿ ದೌರ್ಜನ್ಯ ಮಾಡಿ ನನಗೆ ಗಾಡಿ ಹೊಡೆಯೋಕೆ ಹಚ್ಚಿದ್ರು. ಅಲ್ಲಿ ಹೋದ್ಮೇಲೆ ಒಬ್ಬರು ಅವರ ಮುಖ್ಯಸ್ಥರು ನನಗೆ ಏನು ಹುಡ್ರಿಗೆ ನನ್ನ ಹತ್ರ ಕಳಿಸಿದ್ರು. ಡಿಸ್ಸನ್ಮೇಶ್ ಅಂತೇಳಿ ನನ್ನ ಹತ್ರ ಹುಡುಗರಿಗೆ ಕಳಿಸಿದ್ದವ್ರೆ. ಅವರು ನನಗೆ ಏನಪ್ಪ ನೀನು ಏನು ಭಾಳ ಹಿಮಕತಿ ಮಾಡ್ತಿ, ಏನು ಎಲ್ಲ ಹಿರೇತನ ಮಾಡ್ತೀನಿ, ನೀನು ದೊಡ್ಡ ಹಿರಿಯನ ನೀನು ಏನು ಹಿಂಗೆ ಅಂತೇಳಿ ಕೇಳಿದ. ಏನಣ್ಣ ಅಂಥದ್ದು ಏನು ಮಾಡಿ ನಾನು ಅಂದ್ರೆ ಏನು ಕಂಪ್ಲೇಂಟ್ ಅದು ಇದು ಅಂತ ಹೊಂಟಿದೆ ಅಂತೆ, ಇಲ್ಲಿ ಹಿರಿಯರೆಲ್ಲ ಬಗೆಹರಿಸಿದ್ದಲ್ಲ, ನಿಂದೇನು ನಕ್ರ ಅಡಿಸ್ತೇನೆ ಮಗನೇ ನಿನಗೆ ಒದಗಬೇಕು ನಂಗೆ ಅಂಥದ್ದು ಏನು ಮಾಡಿಲ್ಲ ಅಣ್ಣ. ನಾನೇನು ಮಾಡಿನ ಅಂದ್ರೆ ಅದೇನೋ ಫೋನಲ್ಲಿ ತೋರ್ಸೋಕೆ ಬಂದರು ಅವರು. ಅದು ನೋಡೋ ಹೊತ್ತಿನಲ್ಲೇ ಹಿಂದೆ ಒಬ್ಬ ಬಂದು ಕಲ್ಲಿಲಿಂದ ಹೊಡೆದ. ನಾನು ಸ್ವಲ್ಪ ಹಿಂಗೆ ತಲೆ ಹೊತ್ತದ್ರೆ ಮತ್ತೆ ಮುಂದೆ ಒಬ್ಬನು ಎದೆಗೆ ಒದ್ದ ಅವನು. ಎದೆಗೆ ತೆಳಗೆ ಬಿದ್ದೆ, ಪೆಟ್ಟಾಯಿತು ಎಲ್ಲ ಆಯಿತು. ಮತ್ತೆ ಎದ್ದು ಕುಂದ್ರೋಷ್ಟರಲ್ಲಿ ಮತ್ತೆ ಎದ್ದು ನಿಂದ್ರೋಷ್ಟರಲ್ಲಿ ಮತ್ತೆ ಒಂದು 3-4 ಜನ ಮೇಲೆ ಒದಿಯೋದು ಇದು ಮಾಡಿದ್ರು, ದೂಗಿಸಿ ಬೀಳಿಸಿದ್ರು. ಬಿದ್ದ ಮೇಲೆ ಮತ್ತೆ 2-3 ಹಂಗೆ ಒದ್ಕೊಂಡ್ರು, ಕೆಳಗೆ ಬಿದ್ದಾಗ ಒದ್ರು. ಹಂಗೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ ನಾನು. ಅವರು ಬಿಡಲಿಲ್ಲ, ಮೇಲೆ ಅಲ್ಲೇ ಮಾಡಿದ್ರು. ಒಂದು ಮಿನಿಮಮ್ ಒಂದು 25-30 ಜನ ಇದ್ದರು ಅವರು. ಅದರಲ್ಲಿ ಒಂದು 10 ಜನ ನನ್ನ ಮೇಲೆ ಅಲ್ಲೇ ಮಾಡ್ಯಾರ. ಮಾಡಿದ್ರು. ಅದು ಅಲ್ಲೇ ಇರೋ ನಮ್ಮ ರಿಲೇಷನ್ಸ್ ನೋಡಿ ಓಡೆ ಬಂದು ನಮ್ಮ ಅಕ್ಕ ಬಂದು ಕರ್ಕೊಂಡು ಹೋದ್ರು ನನಗೆ. ಅವರಿಗೆ ಏನು ಹುಡುಗನ ಮೇಲೆ ಅಷ್ಟು ದೌರ್ಜನ್ಯ ಮಾಡ್ತಿರೋ ಒಬ್ಬನ ಮೇಲೆ ಹಿಂಗೆ ಅಂದ್ಕೊಂಡು ನನಗೆ ಮನೆಗೆ ಕರ್ಕೊಂಡು ಹೋದ್ರು, ನಮ್ಮ ಅಕ್ಕವ್ರ ಮನೆಗೆ. ಅಲ್ಲಿ ಸ್ವಲ್ಪ ಹೊತ್ತು ಸೇಫ್ಟಿ ಇಟ್ಟಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಫ್ರೆಂಡ್ಸ್ ಬಂದು ನನಗೆ ಏನಾಗಿದೆ ಏನೋ ಅಂತೇಳಿ ಮಾತಾಡಿಸಿ ಸ್ವಲ್ಪ ತೋರಿಸ್ಕೊಂಬರೋಣ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟಿದ್ರು. ಮತ್ತೆ ಹೋಗೋ ದಾರಿಲಿ ಮತ್ತೆ ನನಗೆ ಅಟ್ಯಾಕ್ ಮಾಡಿ ಮತ್ತೆ ನನ್ನ ಮೇಲೆ ಒಂದು 15-20 ಹುಡುಗರು ಅಟ್ಯಾಕ್ ಮಾಡಿದರು. ನನಗೆ ಕೊಲೆ ಮಾಡೋ ಉದ್ದೇಶದಿಂದನೇ ಅವ್ರು ನನಗೆ 2 ಬೇರೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ 2ನೇ ಬಾರಿ ಅಟ್ಯಾಕ್ ಮಾಡಿದಾಗೂ ನನಗೆ ಕಟ್ಟಿಗೆ ಈ ಕೈಯಲ್ಲಿ ಏನೇನು ಸಿಗ್ತದೆ ಎಲ್ಲ ಕಲ್ಲು ಎತ್ತಿ ಹಾಕಿದ್ದಾರೆ. ಸ್ವಲ್ಪರಲ್ಲೇ 2 ಬಾರಿ ಮಿಸ್ ಆಗಿನ್ರಿ ನಾನು. ದೊಡ್ಡ ಕಲ್ಲು ನನ್ನ ಮೇಲೆ ಎತ್ತಾಕೋಕೆ ಬಂದಾರ ಅವರು. ದೊಡ್ಡ ಕಟ್ಟಿಗೆ ದೊನ್ನೆ ಏನು ಸಿಗುತ್ತೆ ಕೈಯಲ್ಲಿ ಎಲ್ಲ ತೊಗೊಂಡು ಬಡ್ದಾರ. ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸ್ಗೂ ಭಾಳಷ್ಟು ಬಡ್ಕೊಂಡಾರ. ಆಮೇಲೆ ಎಲ್ಲ ಆಗೋ ಟೈಮ್ನಲ್ಲಿ ನಾವು ಆದಷ್ಟು ತಪ್ಪಿಸ್ಕೊಳೋ ಪ್ರಯತ್ನ ಮಾಡೋಕೆ ಕುಂತಿದ್ವಿ.
ಅವಾಗ ನಮ್ಮ ಬ್ರದರ್ಗೆ ಯಾರೋ ಹೇಳಿದ್ದಾರೆ ನಿಮ್ಮ ಹುಡುಗನ ಬಡಿತಿದ್ದಾರೆ ಅಂತೇಳಿ. ಅವರು ಬಿಡಿಸ್ಕೊಳಕ್ಕಂತೇಳಿ ಅಲ್ಲಿ ಬಂದಾರ. ಅವ್ರು ಬಂದುಬಿಟ್ಲೆ ನಾವು ಮುಂದಕ್ಕೆ ಹೋಗಿ ಅವರಿಗೆ ಹಿಡ್ಕೊಂಡು ಅವರೊಬ್ಬರು ಇವರು 20 ಮಂದಿ ಅವರಿಗೂ ಭಾಳ ಹಲ್ಲೆ ಮಾಡಿದ್ದಾರೆ. ನಮ್ಮ ಬ್ರದರ್ ಆಗ್ಬೇಕು ಅವರು. ಅವ್ರಿಗೂ ಭಾಳಷ್ಟು ಹಲ್ಲೆ ಮಾಡಿ ಕೈ ಮುರಿದಾರೆ, ಮೈಯೆಲ್ಲ ಗಾಯ ಮಾಡ್ಯಾರ, ಬಟ್ಟೆ ಎಲ್ಲ ಹರಿದಾಕಿ ಮೈಯೆಲ್ಲ ರಗತ. ಅವರಿಗೆ ಭಾಳಷ್ಟು ಸೀರಿಯಸ್ ಆಗೋ ರೀತಿ ಮಾಡಿದ್ದಾರೆ. ಇನ್ನೂ ನಮ್ಮ ಬ್ರದರ್ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಡಿಸ್ಚಾರ್ಜ್ ಆಗಿದ್ದೀನಿ. ಈಗ ಸ್ವಲ್ಪ ಗುಣ ಆಗಿದೆ. ಇಲ್ಲಿ ಪಕ್ಕಡಿಯಲ್ಲಿ ಭಾಳ 2-3 ಬೇರೆ ಏಟು ಬಿದ್ದೈತೆ ನನಗೆ. ಏನಾಗೈತೆ ಅಲ್ಲಿ? ಒಳ ಫ್ರ್ಯಾಕ್ಚರ್, ಒಳಗೆ ಸ್ವಲ್ಪ ರಕ್ತ ಬ್ಲಡ್ ಗಟ್ಟಿ ಆಗಿದೆ ಅಂತ ಹೇಳ್ಯಾರ ಅದು. ಮೇಲೆಲ್ಲ ಬಾರ್ಗಳು ಅದಾವು ಬಡ್ದಿದ್ವು. ತಲೆಯೆಲ್ಲ ಈ ಕಡೆ ಎಲ್ಲ ಭಾಳ ನೋವಿದೆ, ಮಲ್ಕೊಳೋದಕ್ಕಾಗಲ್ಲ. ಬಡಿಗೆ ತೊಗೊಂಡು ಕಿವಿ ಮೇಲೆ ತಲೆಗೆ ಎಲ್ಲ ಬಡ್ದಾರ, ಕಲ್ಲು ತೊಗೊಂಡು ಎಸ್ದಾರ. ಭಾಳಷ್ಟು ದೌರ್ಜನ್ಯ ಮಾಡ್ಯಾರ. ಇಷ್ಟು ಒಬ್ಬರು ಇಬ್ಬರ ಮೇಲೆ ಇವರು 30-40 ಜನ ಇಷ್ಟು ದೌರ್ಜನ್ಯ ಮಾಡ್ತಾರಂದ್ರೆ ಇವರು ಎಷ್ಟು ಇದಕ್ಕೆ ನಿಂತಾರಂದ್ರೆ ಭಾಳ ಕ್ರೂರ ಮಟ್ಟದ ದೌರ್ಜನ್ಯ ನಡೆಸ್ತಿದ್ದಾರೆ ಇವರು. ಇವ್ರದ್ದೇ ಆಳ್ವಿಕೆ ಆಗಿದೆ. ಇವ್ರ ಕೈಯಲ್ಲೇ ರಾಜಕಾರಣಿಗಳು ಇವ್ರ ಕೈಯಲ್ಲೇ ಬುಗುರಿ ಆಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಸಹ ಇವ್ರ ಮಾತನ್ನೇ ಕೇಳ್ತಿದ್ದಾರೆ. 3 ದಿನ ಆಯಿತು. 3 ದಿನ ಆಯ್ತು ರೀ. ನನ್ನ ಸಿಚುವೇಶನ್ ಈ ರೀತಿ ಆದಾಗ ಅವತ್ತೇ ರೈಟರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. DSP ಸರ್ ನನಗೇನು ಚಿಕಿತ್ಸೆಗೋಸ್ಕರ ಗಂಗಾವತಿ ಕಳಿಸಿದ್ರು. ಅಲ್ಲಿಂದಾನೇ ನಾನು ರೈಟರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಇನ್ನೂ ಆದರೂ ಕಂಪ್ಲೇಂಟ್ ಆಗಿಲ್ಲ, ಅದು FIR ಆಗಿಲ್ಲ. ಪೊಲೀಸರು ಅದು ರಾಜಿ ಮಾಡಿಸೋ ಸಲುವಾಗಿ ಅಲ್ಲಿ ಊರಿನ ಹಿರಿಯರು ಪೊಲೀಸರು ಅವರೆಲ್ಲ ರಾಜಿ ಮಾಡಿಸೋ ಸಲ ಓಡಾಡ್ತಿದ್ದಾರೆ ಹೊರತು ನನಗೆ ಇಷ್ಟೆಲ್ಲ ಆಗಿದೆಯಲ್ಲ, ಹುಡುಗಗೆ ಇಷ್ಟು ದೌರ್ಜನ್ಯ ಆಗಿದೆಯಲ್ಲ, ಹುಡುಗನ ಮೇಲೆ ಇಷ್ಟು ಹಲ್ಲೆ ಆಗಿದೆ, ಹುಡುಗ ಇಷ್ಟು ಸೀರಿಯಸ್ ಇದ್ದಾನೆ, ಹುಡುಗನಿಗೆ ಇಷ್ಟೆಲ್ಲ ಗಾಯ ಆಗಿದೆ ವಿಚಾರ ಇಲ್ಲ. ಅವರಿಗೆ ರಾಜಿ ಮಾಡಿಸೋ ಸಲ ಓಡಾಡ್ತಾ ಇದ್ದಾರೆ. ರಾಜಕಾರಣಿಗಳಾಗಲಿ, ಪೊಲೀಸವರಾಗಲಿ, ಊರಿನ ಹಿರಿಯರಾಗಲಿ ಎಲ್ಲರೂ ರಾಜಿ ಮಾಡಿಸೋ ಸಲ ಓಡಾಡ್ತಿದ್ದಾರೆ ಹೊರತು ನನಗೆ ನ್ಯಾಯ ಕೊಡಿಸೋರು ಯಾರೂ ಇಲ್ಲ ನಮ್ಮೂರಲ್ಲಿ. ಪೊಲೀಸರು 3 ದಿನ ಆಯಿತು ಇಲ್ಲಿಗೆ, ಇನ್ನಾದರೂ FIR ತೊಗೊಳ್ತಾ ಇಲ್ಲ. ಇದು ಆದಷ್ಟು ಬೇಗ FIR ಆಗಬೇಕು. ನನ್ನ ಮೇಲೆ ಏನು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಕಾನೂನು ಕ್ರಮವಾಗಿ ಸರಿಯಾದ ಶಿಕ್ಷೆ ಆಗಬೇಕು. ಜೀವನ ಪರ್ಯಂತ ಅವ್ರ ಜೈಲ್ ಶಿಕ್ಷೆ ಆಗಬೇಕು ಅವರಿಗೆ. ಇದು ನನ್ನ ಮನವಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಮುಸ್ಲಿಂ ಜನಾಂಗದವರಿಗೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಕೊಳ್ಳಾರ್ದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಮುಖಂಡರು ಹಾಗೂ ಸಚಿವರು ಮತ್ತು ಇಲ್ಲಿ ಇರ್ತಕ್ಕಂಥ RSSನ ಗುಂಡಾಗಳು ಇಲ್ಲಿ ದೌರ್ಜನ್ಯ ಭಾಳ ಆಗ್ತಾ ಇದೆ. ಇಲ್ಲಿ ಮುಸ್ಲಿಂ ಸಮಾಜದವರಿಗೆ ಅನ್ಯಾಯ ಆಗ್ತಾ ಇದೆ. ಗೋರಿ 500ರಿಂದ 550 ಗೋರಿಗಳು ಸಾಫ್ ಮಾಡಿ ದೌರ್ಜನ್ಯದಿಂದ ನಮಗೆ ಇದು ಮಾಡಿದ್ದಾರೆ. ದೌರ್ಜನ್ಯದಿಂದ ಸಾಫ್ ಮಾಡಿ ಒಂದು ನೆಲ ಸಮ ಮಾಡಿದ್ದಾರೆ. ನಮಗೆ ಭಾಳ ನೋವಾಗ್ತಾ ಇದೆ. ನಮ್ಮ ತಾತ ಮುತ್ತಾತ ಎಲ್ಲ ಜನಾಂಗದವರ ಒಂದು ಗೋರಿಗಳು ಇದ್ದು ಇಲ್ಲಿ ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಇರ್ತಕ್ಕಂಥ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಾವು ಬಂದು ಇಲ್ಲಿ ಏನಾಗೈತಿ ಏನಾಗಿಲ್ಲ ಅನ್ನೋದು ಒಂದು ಸಲಹೆ ಸೂಚನೆಗಳನ್ನು ತಗೊಂಡು ಮುಂದಿನ ತೀರ್ಮಾನಕ್ಕೆ ಬಂದು ಇದಕ್ಕೂ ಒಂದು ಅಂತ್ಯ ಆಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲಿ 3 ಅಂತ್ಯ ಸಂಸ್ಕಾರ ಆದರೂ ಕೂಡ ಮಾಡಕ್ಕೆ ಕೊಟ್ಟಿಲ್ಲ, ಬೇರೆ ಕಡೆಗೆ ಮಾಡಿದರು. ಇದು ನಾಲ್ಕನೇ ಆದಾಗ ನಮಗೆ ಭಾಳ ನೋವಾಯಿತು. ಮತ್ತೆ ನಾವು ಏನು ಮಾಡಿದ್ದೀವಿ, ಅದೇ ಜಾಗದಾಗ ಮಾಡ್ಬೇಕಂತ ನಾವು ಇವರಿಗೆ ಅಧಿಕಾರಿಗಳಿಗೆ ಕರೆಸಿ DSP ಅವರು ಬಂದು ನಮಗೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು. ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳುತ್ತೀವಿ. ಇಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಕೆಲವೊಂದು ಬಕೆಟ್ ಈಗ ಯಾವ ಕಾರಣಕ್ಕೆ ಅವ್ರು ನಿಮ್ಗೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಇದೇ ನಮ್ದು ಜಾಗ ಇದೆ, ಅವ್ರದ್ದು ಜಾಗ ನಿಮ್ ಜಾಗ ಅಲ್ಲ, ಅವರು ನಮ್ ಜಾಗ ಇದೆ ಅಂತಂದು ಹೇಳಿದ್ರು. ನಾವು ಅಂದ್ವಿ ನಿಮ್ ಜಾಗ ಅಲ್ಲ, ನಮ್ ಜಾಗ ಇದೆ. ಇದು 376, 370/3 ಇಂಥವು ಪಾಣಿಗಳು ಇದಾವೆ. ಗಜೆಟ್ ಇದೆ, ಆದೇಶ, ಕೋರ್ಟಿನ ಆದೇಶ ಇದೆ, ನ್ಯಾಯಾಧೀಶರಾದ ಕೊಟ್ಟಿರೋಂಥ ಒಂದು ಆದೇಶ ಇದೆ, ಕಾಸರಪಾಣಿ ಇದೆ, ಅಕಾರ್ಬಂದಿ ಇದೆ, ಪಾಣಿ ಇದೆ. ಇಂಥವು ಇದ್ರೂ ಕೂಡ ನಮಗೆ ಮೇಲೆ ದೌರ್ಜನ್ಯ ಮಾಡಿ ಅದು ಸಾಫ್ ಮಾಡಿ ನಮಗೆ ಯಾರೋ ಬರಲಾರ್ದಂಗ ಮಾಡಿ ಇಷ್ಟು ನಮಗೆ ದೌರ್ಜನ್ಯದಿಂದ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಾವು ಒಬ್ಬರು ಕಾಣ್ತೀವಿ ನಮಗೆ ಟಾರ್ಗೆಟ್ ಮಾಡಿ ಬಡಿತಾ ಇದ್ದಾರೆ. ನಮ್ಗೆ 2-3 ಹುಡುಗರಿಗೆ ಇವತ್ತು ಬಡ್ಕೊಂಡಿದ್ದಾರೆ. ನನಗೂ ಕೂಡ ಇವತ್ತು ಚಾನ್ಸ್ ಇರ್ಬೋದು ಮುಂದಿನ ದಿನಗಳಲ್ಲಿ.
ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ, ಅಧಿಕಾರಿಗಳು ತಮ್ಮಲ್ಲಿ ಗಮನವಿಟ್ಟು ನಾವು ನಮ್ಮ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ತಾವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನಕಗಿರಿ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದವರಿಗೆ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನ 10 ರಿಂದ 20 ಮಂದಿ ಬಂದು ನಮಗೆ ಬಡ್ಕನ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ಯಾರಾದರೂ ತಮ್ಮ ಅನುಕೂಲ ರೀತಿಯಿಂದ ಬಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಈಗ ಅದು ಜಾಗ ಅವ್ರದಂತ ಹೇಳ್ತಾ ಇದಾರಲ್ಲ ಅವರು, ಕೆಲವು ಸಂಘಟನೆಗಳು, ಕೆಲವು ಧಾರ್ಮಿಕ ಇದರು ಅಂತ ಅನ್ನುವಂಥವ್ರು, ಅವ್ರ ಹತ್ರ ಯಾವ್ದಾದ್ರು ದಾಖಲೆಗಳು ಇದಾವಂತ ಏನಾದ್ರು ತೋರಿಸಿದಾರೆ? ಏನು ತೋರಿಸಿಲ್ಲ ಸರ್, ಏನೇನು ತೋರಿಸಿಲ್ಲ. ಅವರು ಸುಮ್ಮನೆ ಏನಪ್ಪಾ ಅಂದ್ರೆ ತಮ್ಮ 19 ಜನಾಂಗ ಕೂಡಿ ಇವತ್ತು ಬಹಳ ದೌರ್ಜನ್ಯದಿಂದ ನಮಗೆ ಮಾಡಿ ಕಸ್ಕನಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಒಗ್ಬೋರ್ಡ್ ಪ್ರಾಪರ್ಟಿ, ಅದರಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಇಂಚ್ ಕೂಡ ತಗೊಳಕ ಬರಲ್ಲ. ಗಜೆಟ್ ಇರೋದ್ರಿಂದ, ಅದು ಆದೇಶ ಇರೋದ್ರಿಂದ, ಅದು ಕೋರ್ಟ್ ಮ್ಯಾಟ್ರ್ ಇರೋದ್ರಿಂದ ಒಂದು ಕೂಡ ತಗೊಳಕ್ಕಾಗಲ್ಲ. ಆದ್ರೂ ಕೂಡ ನಮಗೆ ದೌರ್ಜನ್ಯದಿಂದ ನಮಗೆ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಂ ಸಮಾಜದವರು. ಇವತ್ತು ಅಲ್ಲಿ ಅಧಿಕಾರಿಗಳಿಗೆ ಕೇಳಂತ ವ್ಯವಸ್ಥೆ ಮಾಡ್ತಾ ಇಲ್ಲ ನಮಗೆ ಇನ್ನೂ 10 ಎಕರೆ ನಮ್ಮ ಜನಾಂಗಕ್ಕೆ ಸಾಲವಲ್ದು ಅಂತ ಇನ್ನೊಂದು 5 ಎಕರೆ 10 ಎಕರೆ ಕೇಳಂತ ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಬರೀ ನಮಗೆ ಟಾರ್ಗೆಟ್ ಮಾಡಿ ನಮಗೆ ಕೇಳ್ತಾ ಇದ್ದಾರೆ. ನಮ್ಮ ಆ ಕಡೆ ಒಂದು ಅಲ್ಲಿನೂ ಒಂದು 10 ಎಕರೆ ಇದೆ, ಅದಕ್ಕೂ ಕೇಳ್ತಾ ಇದ್ದಾರೆ, ಇದಕ್ಕೂ ಕೇಳ್ತಾ. ಇದು ದಾನ ಮಾಡಿದ್ದು ಇದು ಜಾಗ, ಅವು ಹಿಂದಕ್ಕೆ ಒಂದು 70-80 ವರ್ಷದ ಹಿಂದ್ಗಡೆ ಮಾಡಿದ್ದು ದಾನ ಮಾಡಿದ್ದು ಜಾಗ. ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಮಾಡ್ಕೊಂತ ಬರ್ತಾ ಇದ್ದೀವಿ. ನಮಗೆ ಜಾಸ್ತಿ ಯಾರನ್ನ ಕೊಟ್ಟರೆ ಕೂಡ ದಾನ ಆಗಿ ಕೊಟ್ಟಿರ್ತಾರೆ, ಜಾಸ್ತಿ ನಾವು ಖರೀದಿ ಮಾಡಿಲ್ಲ. ಆಮೇಲೆ ಯಾರು ಸರ್ಕಾರನೂ ಕೊಟ್ಟಿಲ್ಲ, ಎಲ್ಲೋ ಒಂದ್ ಕಡೆಗೆ ಕೊಟ್ಟಿರ್ಬೋದು, ಅದಕ್ಕೆ ನಾವು ಇಲ್ಲ ಅಂತಲ್ಲ. ಇವತ್ತು ಕೊಟ್ಟಿದ್ದಾರೆ ನಮಗೆ ಕೆಳಗಡೆ ಗಂಗಾವತಿ ರೋಡ್ನಲ್ಲಿ ಒಂದು 10 ಎಕರೆ ಕೆ ಶಿವರಾಮ್ ಇದ್ದಾಗ ನಮಗೆ ಕೊಟ್ಟಿದ್ದಾರೆ. ಅವರು ಅದು ಅಂತ್ಯ ಸಂಸ್ಕಾರ ಮಾಡ್ಕೊಂತ ಹೊಂಟಿದ್ದಾರೆ. ಈ ಕಡೆ ಕೂಡ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಅದು ಒತ್ತುವರಿ ಮಾಡಿ ಇಲ್ಲಿ ಸಲುಪಡಿಸಿದ್ದಾರೆ. ಈಗ 11 ಎಕರೆ 21 ಗುಂಟೆ ಒಳಗೆ 1 ಎಕರೆ 13 ಗುಂಟೆ ಆಲ್ಮೋಸ್ಟ್ ಕಂಪೌಂಡ್ ಆಗಿದೆ. ಇನ್ನು 2 ಎಕರೆ, ಇನ್ನು 10 ಎಕರೆ 4 ಗುಂಟೆ ಕಂಪೌಂಡ್ ಆಗೋದಿದೆ. ಅದರಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಈಗ ಉಳಿದಿದ್ದ ಜಾಗ ನಮ್ದು, ಅದು ಇದೆ ಇದು ಇದೆ ಅಂತಂದು, ಅದು ನಮ್ದು ಜಾಗ ಇದೆ, ಇದು ನಮ್ ಗುಡಿ ಇದೆ ಅಂತಂದು ಹೇಳಿ ಎಲ್ಲ ಸಣ್ಣ ಹುಡುಗರಿಗೆ ಇವತ್ತು 20 ವರ್ಷ 25 ವರ್ಷ ಹುಡುಗರಿಗೆ ಇವತ್ತು ತಲೆಗೆ ತುಂಬಿ ಅವರಿಗೆ ಕೋಮುಗಲಭೆ ಸೃಷ್ಟಿ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಿನ್ನೆ ರೀ 10 ಗಂಟೆ ಆಗಿರ್ಬೋದು, ಬೆಳಗ್ಗೆ 10 ಗಂಟೆಗ ಬೆಳಗ್ಗೆ 10 ಗಂಟೆ ರೀ. ನನ್ ಮಗ ತಳಾಕೊಂತಿದ್ದಂತ ರೀ. ನಾವು ಶ್ರಮತ್ತಾಗಿದ್ವಿ, ಸತ್ತಿದ್ರು. ಅಲ್ಲಿ ಸತ್ತಿದ್ರಿ ನಮ್ಮ ತಮ್ಮನ ಮಗಳು. ನಾವು ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ಗಲಾಟೆ ನಡೆದಿದ್ದನ್ನ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಬಾಳ ಗಲಾಟೆ ನಡೆದೈತೆ ಅಂತೇಳಿ ಅಂದ್ರ ನಾನು ಎದ್ದು ಬಂದೆ. ಬರತ್ಲೆ 11 ಆಗಿತ್ತು ನಾನು ಬಂದಾಗ. ಅವಾಗ ಅವ್ರಿಗೆ ಅಲ್ಲೇ ಬಡ್ದು ಇಲ್ಲಿ ನಮ್ಮ ತಮ್ಮನ ಮನ್ಯಾಗ ಕುಂದರ್ಸಿದ್ರು. ನಮ್ಮ ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಹೋಗಿ ಜನ್ಮ ಉಳಿಸ್ಯಾರ ನನ್ನ ಮಗ. ಹಂಗ ಬಡ್ದಾರ. ಅವ್ರು ಇಂಥರ ಬಡ್ದಾರನ್ನ ನನಗೆ ಗೊತ್ತಿಲ್ಲ. ನಾನು ಅಷ್ಟ ಒಂದು ಕೇಳಿನಿ, ಅಳಕತ್ತಿದ್ದೆ. ಅಮ್ಮ ಅಳಬೇಡಮ್ಮ, ನನಗೇನಾಗಿಲ್ಲ, ನಾನು ಅದ್ರ ತಂಟೆದಾಗ ಹೋಗಿಲ್ಲ, ನಾನು ಹೋಗೋನು ಅಲ್ಲ, ಅದೇನೋ ಅದನ್ನ ಯಾರ್ದ ಹೋಗಿ ಯಾರ ಮೇಲೆ ಬಿತ್ತಂತ ನನ್ನ ಮೇಲೆ ಬಿದ್ದೈತಿ. ನಾನು ಅಲ್ಲಿ ಕುಣಿತೆಗೆ ಅಲ್ಲಿ ಹೋಗ್ಬೇಕಂತ ಹೊಂಟಾಗ ಅವ್ರು ನೋಡ್ಯಾರ, ನನ್ನ ಮ್ಯಾಗ ಹಾಕ್ಯಾರ ಅವ್ರು ಅಂತೇಳಿ ಹೇಳಿದಾರೆ ನನಗೆ. ಅದು ಹೋಗತನ ಕರ್ದು ಬಿಡ್ದಾರ ನೋಡ್ರಿ ಅವ್ರು. ಯಾವ ವಿಷಯ ಸಂಬಂಧ ಹೊಡೆದ್ರ ಅಂತ ಏನಾದ್ರು ಗೊತ್ತೈತೆ? ಇಲ್ರಿ, ಅದು ನನಗೆ ಮಾಹಿತಿ ಇಲ್ರಿ. ಅಂತ ತಂಟೆದಾಗ ಅವ್ನು ಹೋಗೋನಲ್ಲ ರೀ. ನಾನು ಇಷ್ಟೊಂದು ಹೇಳಬಲ್ಲೆ. ನನ್ನ ಹೆಣ್ಮಕ್ಳು ತಮ್ಮನ ಮಗಳು ತೀರ್ಕೊಂಡಿರ್ಬಿಟ್ರೆ ಅಲ್ಲೇ ಶ್ರಮಕ್ಕೆ ಇದು ಮಾಡೋತ್ನಾಗ ಅದು ಕುಣಿ ತೆಗ್ದಿದ್ರು. ಅಲ್ಲಿ ನಾವು ಮುಸ್ಕು ಇದು ಮಾಡ್ತೀವಿ ಅದು ಅಂತ ಹೇಳಿ ಗಲಾಟೆ ಮಾಡ್ಯಾರ. ಏನಂತ ಮಾಡಿದ್ರು? ಅದು ಕುಣಿ ತೆಗ್ದದ್ದು ಮುಷ್ಟು ಅಂತೇಳಿ ಅವರೆಲ್ಲ ಇದು ಮಾಡಿ ಗಲಾಟೆ ಮಾಡ್ಯಾರ. ಯಾರು ಮಾಡಿದ್ರು ಗಲಾಟೆ? ಅವ್ರು ಯಾರೋ ಒಂದು 20-30 ಮಂದಿ ಬಂದಿದ್ರು ಅಲ್ಲಿ. ಯಾರು ಏನಂತ ಏನು ಗೊತ್ತಾ? ಹೆಸರು ನಮ್ಗಂತ್ರ ಗೊತ್ತಿಲ್ಲ. ಅದು ಹಂಗಾದಾಗ ಅದು ಒಳ್ಳೆ ಏನೈತೆ ಬದ್ಲಿ ಹುಡುಗ ಇಲ್ಲಿದ್ದ ಕರ್ಕೊಂಡು ಹೋಗ್ಯಾರ. ಮಂತಲ್ಲಿದ್ದ ಹೋಗ್ಯಾನತ್ತ ಮಸೂದಿ ತಾಕ್ಲಿದ್ದ ಕರ್ಕೊಂಡು ಹೋಗ್ತೇವೆ. ಆತನ ಏನೈತೆ ಬಡ್ದಾರ್ರಿ. ಏನೈತೆ ಅಂದ್ರೆ ಅದನ್ನ ಯಾವುದು ಹೇಳೋಲ್ರಿ. ಅದು ಯಾವುದೋ ಯಾರ ಮೇಲೆ ಕೇಸ್ ಆಗೈತೆ, ಈ ಹುಡುಗ ಬರ್ಕೊಟ್ಟಾನ, ಅವ್ರ ಹೆಸರೆಲ್ಲ ಬರೆದು ಕೊಟ್ಟಾನ ಅಂತೇಳಿ ಆತನ ಏನೈತೆ ಆ ಹುಡುಗನ ಟಾರ್ಗೆಟ್ ಮಾಡಿ ಬಡ್ದಾರ. ಈಗ ಆ ಹುಡುಗ ನಿಮ್ಗೆ ಏನು ಸಮ ಏನಪ್ಪ ಏನ್ರಿ? ಈಗ ಹೊಡೆಸ್ಕೊಂಡ್ರ ಹುಡುಗ ಮತ್ತು ಈಗ ಗಾಯ ಮಗ ಆತನ್ರಿ. ಅದು ನಮ್ಮ ಒಂದು ಲೆಕ್ಕಕ್ಕೆ ಮಗ ಆತನ್ರಿ. ವರ್ಷದ ಹುಡುಗ ಮಗ ಆತನ್ರಿ. ಎಷ್ಟು ಚೆನ್ನಾಗಿ ಹೊಡೆದಿದ್ದಾರ?
ಇಲ್ಲಿ ಹೊಡೆದಿದ್ದು ಒಬ್ಬಾತಿಗೆ ರೀ. ಏನು ಮತ್ತೆ ದವಾಖಾನೆ ತಕ ಆ ಹುಡುಗನ ಕರ್ಕೊಂಡೋಗಿ ತೋರ್ಸ್ಕೊಂಬರ್ತೀವಿ ಅಂತ ಹೇಳಿದಾಗ ಅಲ್ಲೊಬ್ಬರನ್ನ ಹೊಡೆದಾರಂತ್ರಿ. ಆಮೇಲೆ ಇನ್ನೊಬ್ಬತ್ತ ಎದ್ರ ಸಲುವಾಗಿ ಮಾತಾಡ್ಸಕ್ಕಂತೇಳಿ ಬಂದ ಹುಡುಗನ ಗಂಗಾವತಿ ಹುಡುಗ ಆತ ಬಂದನ್ರಿ, ಆತಗೂ ಹೊಡೆದಾರ, ಮೂವರಿಗೆ ಹೊಡೆದಾರ. ಯಾವ ಕಾರಣ ಕೊಡಿದ್ರು ಏನಂತ ಏನೈತೆ ಅಂದರೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಅಣ್ಣನ ಮಗಳು ತೀರ್ಕೊಂಡಿದ್ದೆ, ನಾ ಅದು ಇದ್ರಾಗಿದ್ದೆ. ನಾನು ಅಲ್ಲಿ ಮಾಡಬಾರ್ದು ಅಂತ ಹೇಳಿದೆ. ಅದೇ ಜಾಗ ನಿಮ್ದಲ್ಲ, ಮಾಡಬೇಡ್ರಿ ಅಲ್ಲಿ ಅಂತೇಳಿ, ನೀವು ಬದಲು ಕಡೆಗೆ ಎಲ್ಲಾರು ಮಾಡ್ರಿ, ಅಲ್ಲಿ ಮಾಡಬೇಡ್ರಿ ಅಂತೇಳಿ ಇದು ಮಾಡಿ. ನಮ್ಮ ಮನೇಲಿ ಸಾವಾದ್ರೆ ಇದು ಮಾಡಕ್ಕೆ ಹೋಗ್ರಿ. ನಮ್ಮ ಸಮಾಜದವ್ರು ಕೇಳಕ್ಕೆ ಹೋದ್ರೆ ಅವ್ರು ಬಡಿತಾರೆ ಸರ್. ನಾವು ಎಷ್ಟೊತ್ತು ಇಟ್ಕೋಬೇಕು ನಮ್ಮ ಮನ್ಯಾಗ 4 ಗಂಟೆ ಮೇಲೆ ಮಾಡಕ್ಕೆ ಕೊಟ್ಟಾರ ಸರ್. ಈ ರೀತಿ ಮಾಡ್ಕೊಂಡು ಹೋದ್ರೆ ಹಂಗೆ. ಈಗ ಸ್ಮಶಾನಕ್ಕೆ ಹೋದ್ರಲ್ಲ ನಿಮ್ಮ ಕಬ್ರಸ್ಥಾನಕ್ಕೆ, ಆ ಕಬ್ರಸ್ಥಾನಕ್ಕೆ ಹೋದಾಗ ಏನಾಯ್ತು ಘಟನೆ? ಅಲ್ಲಿ ಸರ್ ಕೆಲವು ಮಂದಿ ಅದಾರಲ್ಲ ಸರ್, ಇಲ್ಲಿ ಬೇರೆ ಸಮಾಜದವರು ಕಬ್ರಸ್ಥಾನ ಅದು ಮೊದಲಿಂದ ನಾವು ಸೊಂದ ನೋಡ್ಕೊಂಡು ಮಾಡಿವಿ ಸರ್. ಅಲ್ಲೇ ಈಗ ಅವರು ಎಲ್ಲ ನಮ್ದು ಅಂತ ಹೇಳಿ ಪಡ್ದಾಡ್ತಾರೆ ಸರ್. ಕೇಳಕ್ಕೆ ಹೋದ ಹುಡುಗರಿಗೆ ಬಡಿತಾರೆ ಸರ್. ಈಗ ಅದು ಎಷ್ಟು ದಿವಸದಿಂದ ನಡೀತಿರೋದು? ಈಗ ಒಂದು ವರ್ಷ ಅಲ್ಲಿದ್ದ ಹಂಗೆ ಮಾಡ್ತಾ ಇದ್ದೀವಿ ಸರ್. ವರ್ಷದಿಂದ ಇದೇ ತರ ಮಾಡ್ಕೊಂತದ ಮಾಡ್ತಾರೆ ಸರ್. ಮೊನ್ನೆ ಒಂದು 3 ತೀರ್ಕೊಂಡಾಗ ಅಲ್ಲಿ ಕಬ್ರಸ್ಥಾನಕ್ಕೆ ಹೋದಾಗ ಒಳ್ಳೆ ಕಾಳಜಿ ಸರ್. ಹಿಂಗ್ ಮಾಡ್ಕೊಂಡು ನಮ್ಮ ಮನ್ಯಾಗ ಇಟ್ಕೊಂಡ್ ಸರ್ ಹೆಣಗಳು. ಇದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನು ಅಂತಾರೆ ಸರ್, ಅದು ಆದಷ್ಟು ಮಟ್ಟಿಗೆ ಸ್ವಲ್ಪ ಜಲ್ದಿ ಇದು ಮಾಡಿ ಕೊಡ್ಬೇಕಂತ ಕೇಳ್ತೀವಿ ಸರ್. ಯಾರ್ಯಾರು ಹರ್ಕತ್ ಮಾಡ್ತಾವ ಅಂತ ಏನಾರ ನಿಮ್ಗೆ ಗೊತ್ತು? ಬೆಳಿಗ್ಗೆ ಏನು ಹರ್ಕತ್ ಮಾಡಿಲ್ಲ ಸರ್. ಬೆಳಿಗ್ಗೆ ಕುಣಿ ತೋಡಕ್ಕೆ ಹೋದಾಗ ಸುಮ್ಮನಿದ್ದಾರೆ. ಆಮೇಲೆ ಇದು ನಾವು ಹೆಂಗ ಲೇಟ್ ಆತ 12 ಗಂಟೆ ಮೇಲೆ ಹಂಗೆ ಜಮಾ ಮಾಡ್ಯಾರ ಸರ್. ನಮ್ಮ ಹುಡುಗರು ಅಲ್ಲೇ ಇದಾವ, ಅವು ಅಡ್ಡಾಡಕ್ಕೆ ಅಂತ ಅದಾವ, ಅಲ್ಲೇ ಅವ್ರು ಕರೆದು ಬಡ್ದಾರ ಸರ್. ಇದು ಮಾಡಕ್ಕೆ ಅವಕಾಶ ಕೊಟ್ಟರೆ ಹಂಗೆ ದಪ್ಪನ್ ಮಾಡಕ್ಕೆ ಕೊಟ್ಟಾರ ಸರ್. 4 ಗಂಟೆಗೆ ಕೊಟ್ಟಾರ ಸರ್. ನಾವೆಲ್ಲರಿಗೆ ಕೇಳ್ಕೊಂಡ್ರೆ 4 ಗಂಟೆಗೆ ಅವರು ಕೆಲವು ಅಧಿಕಾರಿಗಳು ಇಲ್ಲೇ ಮಾಡ್ರಿ ಅಂತ ಹೇಳಿ ಸಲುವಾಗಿ ಅಲ್ಲೇ ಮಾಡಿರ್ತಾರೆ. ಸ್ವಲ್ಪ ನಮ್ಮ ಸಮಾಜದಾಗ ಸ್ವಲ್ಪ ಕಮ್ಮಿ ಇರೋ ಮಂದಿ ಅದಾರ. ಈಗ ಅವರು ಒಂದೇ ಸತಿ ಬಂದರೆ ಅಲ್ಲಿ ಹೋಗಿ ಹೆಣ ತಂದು ಬಡ್ದಾಡೋಣ ನಾವು ಅವ್ರ ಜೊತೆಗೆ. ಈಗ ಇದರ ಸಂಬಂಧವಾಗಿ ನಿಮ್ಮ ವಕ್ಫ್ ಮಂಡಳಿಗಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಗೆ ಅಥವಾ ತಹಸೀಲ್ದಾರ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಹೆಂಗೆ ಅದನ್ನು ಈ ಥರ ಅವಕಾಶ ಮಾಡಿ ಕೊಡೋಲ್ರಿ ನಮ್ಗೆ ಅಂತಂದೇನು ಸರ್? ಮಾಹಿತಿ ಪೊಲೀಸ್ ಚೆನ್ನಾಗಿ ತಾನ ಹೊಡ್ರಿ ಸರ್. ಅವ್ರು ಏನು ಕೊಟ್ಟರೆ ಕೇಸ್ ತಾನ ಹೊಡ್ರಿ ಸರ್. ಯಾಕೆ ಅವರು ನೀವು ಕುಂತು ರಾಜಿ ಮಾಡ್ಕ್ಯಾರೆ ಅಂತಾರೆ ಸರ್. ಈಗ ರಾಜಿಗೆ ಏನಾರ ಹೋಗಿದ್ರೆ ನಾವು ಜೊತೆಗೆ ನೀವು ಮಾತಾಡೋದು? ನಮ್ಮ ಸಮಾಜದವ್ರು ಹೋಗಿದ್ರಂತೆ ಸರ್. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಯಾಕಂದ್ರೆ ದಿನ ಕೂಲಿ ಹೋಗೋರು ನಾವು, ಅದ್ರ ಬಗ್ಗೆ ಜಾಸ್ತಿ ಗಮನ ಇಲ್ಲ ಸರ್. ಮೊನ್ನೆ ಶುಕ್ರವಾರ ದಿನ 4 ಗಂಟೆಗೆ ತೀರ್ಕೊಂಡಾರಿ. ಮತ್ತು ನಿನ್ನೆ 4 ಗಂಟೆಗೆ ಮಣ್ಣು ಮಾಡ್ಯಾರಿ. ಮಣ್ಣು ಮಾಡಕ್ಕೆ ಕೊಟ್ಟಿಲ್ರಿ ಅವರು. ಜಗಳ ಮಾಡಿ ಬಡ್ದು ಹೊಡೆದು ಹಾಕ್ಯಾರಿ. ಈಗ ಎಷ್ಟು ವರ್ಷದಿಂದನೇ ಐತ್ರಿ ನಮ್ದು. ಈಗ ಅವ್ರು ನಮ್ದು ಅಂತ ಎಲ್ಲ ಸಾಫ್ ಮಾಡಿಬಿಟ್ಟಾರೆ. ಈಗ ಹೆಂಗೆ ಮಾಡಬೇಕು ನೀವು ಹೇಳ್ಕೊಡ್ಬೇಕು ನೋಡಿರಿ ಸರ್. ಈಗ ಯಾವ ಕಾಲದಿಂದ ನಮ್ದು ಐತ್ರಿ ಅದು. ಈಗ ಜಗಳ ಮಾಡ್ತಾರೆ ಅವ್ರು ನಮ್ದು ಅಂತ ಎಲ್ಲ ಸಾಫ್ ಮಾಡ್ಯಾರಿ ನಮ್ಮ ಗೋರಿ ಎಲ್ಲ. ಎಷ್ಟು ತಿಂಗಳಾಯ್ತು ಅಥವಾ ಎಷ್ಟು ದಿವಸ ಆಯ್ತು ಹಿಂಗೆ ಈ ಥರ ನಿಮ್ಗೆ ಹರ್ಕತ್ ಮಾಡಕ್ಕೆ? ಒಂದು 2 ವರ್ಷ ಆದ್ರಿ ಹಿಂಗೆ ಜಗಳ ಐತೆ ಹಂಗೆ ಸುಮ್ಮನಿದ್ರಿ. ಮೊನ್ನೆ ಒಂದು 2 ತಿಂಗಳು ಆತ್ರಿ ಎಲ್ಲ ಸಾಫ್ ಮಾಡಿಬಿಟ್ಟಾರೆ. ಈಗ 4-5 ಆದ್ವು ಇಂಥ ವರ್ಷ ಕೊಡ್ಲಿಲ್ರಿ. ಮೊನ್ನೆ ಒಬ್ಬರು ಚವಣಕ್ಕೆ ತೀರ್ಕೊಂಡಿದ್ರು ಇಬ್ಬರು. ಅವ್ರಿಗೂ ಓದಲ್ಲೇ ಬೇಡ ಅಂದ್ರು. ಮತ್ತೆ ಎಲ್ಲೇ ಮಾಡಿದ್ರಿ ಅವರು. ಪೊಲೀಸ್ ಸ್ಟೇಷನ್ ಬಿಡ್ಬೇಕಂತಿದ್ದೀವಿ ನಾವು ನಿನ್ನೆ ಆಗ ಅಂದಿವ್ರಿ. ನಾವು ಸ್ಟೇಷನ್ನಾಗ ಹೋಯ್ಯಾನ ಅವ್ರು ಎಲ್ಲಿ ಕೊಡ್ತಾರೆ ಇಲ್ಲ ಇವು ಅತ್ತ ಬಂದು ಮಾಡಬೇಡ್ರಿ ಅಂತ ಹೇಳಿ ನಾವು ಎಲ್ಲ ಹೆಣ್ಮಕ್ಳು ತಗೊಂಡೋಗಿ ಅಲ್ಲೇ ಕುಂದ್ರಾನ ಅಂತ ಕುಂತಿದ್ದೀವ್ರಿ ನಾವು ಸ್ಟೇಷನ್ನಾಗ. ಡಿಗ್ರಿ ಓದಿದ್ ಹುಡುಗಿ ಒಂದಾದಿಂದ ನಡ್ಬೇಕಾ ನಾವು ನಗ್ಬೇಕಾ ನಾವು ಎತ್ತಗಳ್ಬೇಕು ನಾವು. ಯಾರು ನ್ಯಾಯ ಕೊಡ್ಸಾರ ಇಲ್ರಿ ನಮ್ಗೆ. ಇಲ್ಲಿ ದೊಡ್ಡವ್ರ ಆಟ ಅದಾರ, ಸಣ್ಣವ್ರ ಆಟ ಅದಾರ. ಯಾರು ಮಾತು ಕೇಳುವಲ್ರಿ. ಏನು ಮಾಡ್ಬೇಕ್ರಿ? ಸುಮ್ಮನೆ 1 ತಾಸಿನಾಗ ಜನ್ಮ ಹೋಗೈತ್ರಿ. ಡಿಗ್ರಿ ಓದಿ ಹುಡುಗಿ ಅದು ಹೆಂಗೆ ಮಾಡ್ಬೇಕ್ರಿ? ನಮ್ಮ ಕಷ್ಟದಾಗ ಇದ್ದೀವಿ, ಮಣ್ಣು ಮಾಡಬೇಡ ಅಂದಾರ. ಮೊನ್ನೆ 4 ಗಂಟೆಲಿಂದ ನಿನ್ನೆ 4 ಗಂಟೆ ತನಕ ಹಂಗೆ ಇದ್ದೀವಿ. ಒಂದಿಷ್ಟು ನೀರು ಹಾಕ್ಯಂದಿಲ್ಲ ಬಾಯಾಗ ನಾವು. ಆವಾಗ ಎಲ್ಲರೂ ಹೇಳಿ 4 ಗಂಟೆಗೆ ಮಣ್ಣು ಮಾಡಿ ನೋಡ್ರಿ. ಮೊದ್ಲಿಂದ ನೋಡ್ಕೊಂತ ಇದೀವ್ರಿ ನಾವು. ಈಗ ಇದ್ದಲ್ರಿ. ಈಗ ನಂದು ವಯಸ್ಸಾಗೈತೆ. ನನ್ನ ಮೊಮ್ಮಗಳು ತೀರ್ಕೊಂಡಾಳ. ಬರಾಕ ಕೊಡ್ಲಿಲ್ಲ. ಅದು ಕುಣಿ ತೋಡಿದ್ರೆ ಕುಣಿ ಮುಚ್ಚಿ ಬಡದಾಟ ಹೊಡೆದಾಟ ನುಗ್ಗು ಬಡ್ದಾಡ್ರಿ ಒಂದು ಹುಡುಗ. ಹಂಗೆ ಮಾಡ್ಕೊಂತ ನಿಂತಾರ ದೊಡ್ಡವರು. ಮುಂದೆ ಬರೋದು ಬಡಿಯೋದು ಹಂಗೆ ಮಾಡೋದು. ಬಂದು ಹೊಡೆಯೋದು ಮಾಡಕ್ಕೆ ಬಿಟ್ಟಾರ. ನಾವು ಏನಂತ ಮಾಡ್ಬೇಕ್ರಿ ಅದ್ರಾಗ? ಮಾಡಿದ್ರು ಹುಡುಗಿನ ಇಟ್ಕೊಂಡು 3 ಗಂಟೆಗೆ ಸತ್ತೈತಿ ಹುಡುಗಿ. ಮೊನ್ನೆ ಶುಕ್ರವಾರ ದಿವಸ. ನಿನ್ನೆ ನಾವು ಮೊನ್ನೆ 4 ಗಂಟೆಗೆ ಮಾಡಿದ್ವಿ. ನಾನು ಅಜ್ಜಿ ಹಾಕಿದ್ವಿ. ಎಲ್ಲಿ ತನ ನೋಡ್ಕೊಂತ ಕುಂದಿರ್ಬೇಕು, ಎಲ್ಲಿ ತನ ಕಾಯ್ಬೇಕು ನಮ್ಗೆ ಹೇಳ್ರಿ. ಅದ ನೀವು ಏನು ಸಮಸ್ಯೆ ಕೊಡ್ರಿ ನೀವು ಬೇಡ ಅನ್ನಂಗಿಲ್ಲ. ಇದು ಪರಿಹಾರ ಮಾಡ್ರಿ ಸ್ವಲ್ಪ. ನೀವು ಪರಿಹಾರ ಮಾಡ್ಲಿಕ್ಕೆ ನಾವು ಹಿಂಗೆ ಮಾಡನ್ರಿ. ಏನಂತ ಮಾಡೋಣ ಬಡ್ರಿ ಹೇಳ್ರಿ. ಅದನ್ನು ಹೇಳ್ರಿ. ಇಷ್ಟು ನಾವು ನೋಡ್ಕೊಂತ ಇದೀವಿ. ನಂದು ವಯಸ್ಸಾಗೈತಿ. ನೋಡಿಲ್ಲ ಏನ್ರಿ? ಮೊದ್ಲಿದ್ದ ನೋಡಿವಿ.
ನೋಡಿಲ್ಲ ಅಂತ ಅನ್ಬೇಡ. ಈಗ ಬಂದು ಕಬ್ರಿಸ್ತಾನದಾಗ ನಿಂದ್ರಕೊಡೋರು. ಎಷ್ಟು ವರ್ಷದಿಂದ ಆತ ಈಗ ನಿಮ್ಗೆ ಈಗ 1 ವರ್ಷ 6 ವರ್ಷ 3 ವರ್ಷ 2 ವರ್ಷ ಆಗಿದ್ದವು. ನಾವು ನೋಡಕ್ಕೆ 1 ವರ್ಷ 2 ವರ್ಷ ಆಗಿದ್ದವು. ಭಾಳ ನಡಕತ್ತೈತಿ ಅದು. ನಾವು ಹಂಗ ಸುಮ್ಕೆ ಇದ್ವಿ. ನಮ್ಮ ಮನ್ಯಾಗ ಹಿಂಗ ಕಾರಣ ಆಗಿದ್ದಕ್ಕೆ ಹಿಂಗ ಸತ್ತಿದ್ಕ ಈ ಹಿಂದೆ ಏನಾದ್ರು ಈ ತರ ತಕರಾರು ಮಾಡಿದ್ರೆ ನಿಮ್ಗೆ? ಹಿಂಗ ಅಲ್ಲ, ನೀವು ಸಣ್ಣರಿದ್ದಾಗ ಅಥವಾ ಇಲ್ಲಿಗೆ ಮದುವೆಗೆ ಬಂದಾಗ ಹಿಂಗ ತಕರಾರು ಮಾಡಿದ್ವಿ. ಇದು ಯಾರು ಹೇಳಿಲ್ಲ, ಮಾಡಿಲ್ಲ, ಬಿಟ್ಟಿಲ್ಲ. ನಾವು ಹೋಗ್ತಿದ್ವಿ, ಮಾಡ್ತಿದ್ವಿ, ಬಿಡ್ತಿದ್ವಿ, ಬರ್ತಿದ್ವಿ. ಗಂಡ್ಮಕ್ಳು ಬಂದು ಯಾರ್ಯಾರು ತಕರಾರು ಇದ್ವಿ. ಈಗ ನಂದು ಅನ್ಕಸಿ ತಕರಾರು ಮಾಡಕತ್ತಾರ ದೊಡ್ಡ ದೊಡ್ಡ. ಅದಕ್ಕೆ ನೀವೇನು ಪರಿಹಾರ ಕೊಡ್ತೀವಿ ಕೊಡ್ರಿ. ಬಡವರಿಗೆ ಮೂವರಿಗೆ ಬಡ್ದು ಕಾಸಿ ದವಾಖಾನ್ಯಾಗ ಹಾಕ್ಯಾರ್ರಿ. ಹೆಂಗೆ ನಿಂತ್ರಿಸ್ಕೋಬೇಕ್ರಿ? ಹೆಂಗೆ ನಿಂತ್ರಿಸ್ಕೊಂಡು ನಾವು ಇರಬೇಕು? ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ನೀವು ಬೇಡನಾಗಿಲ್ಲ. ನಿಮ್ಲಿದ್ದಾನ ಸ್ವಲ್ಪ ಶಾಂತಿ ಇರಲಿ. ನಿಮ್ಗೆ ಕಬ್ರಿಸ್ತಾನ್ಗಳೆಲ್ಲ ಹೇಳ್ರಿ. ಎಲ್ಲಿ ತನ ನಾವು ಸಂಕಟ ಬಿಡಕ್ಕೆ ಎಲ್ಲಿ ತನ ಆತ ನಿನ್ನೆ ಇಂಥದಿಂದ ಇಟ್ಕೊಂಡು ಕುಂತೀರಿ. ಬಣ್ಣ ಮಾಡಕ್ಕೋದಿಲ್ಲ. ನಾವು ಹೆಂಗಂತ ತಳ್ಕೋಬೇಕು ಹೇಳ್ರಿ. ಸಂಕಟ ಸತ್ತಿದ್ದು ಹೇಳಿ ಸಂಕಟ ಹೇಳ್ಬೇಕಾ? ನಮಗೆ ಆಕಿ ಹೋಗಿಬಿಟ್ಲಪ್ಪ. ಆಕೆ ಎಷ್ಟು ವರ್ಷದ ಆಕಿ ಹೋಗ್ಬಿಟ್ಲು. 16 ವರ್ಷ ಹೋಗ್ಯಾವ್ರಿ. 16 ವರ್ಷಲಿದ್ದಾಗ ನಿಂತ್ರಿಸ್ಕೊಂಡು ನಮ್ಮ ಹುಡುಗಿ ಸತ್ತೋದ್ಕ ಅಷ್ಟು ತಿಪ್ಪಲ ಬಂದು ಅಷ್ಟು 10 ಕರೆದು ನಮ್ಮ ಮನ್ಯಾಗ ನಾವು ಒಯ್ದೀವ್ರಿ. ನಮ್ಮ ಕಬ್ರಿಸ್ತಾನಾಗ ನಾವು ಇಟ್ಕೊಂಡು ಕುಂತ್ರ ಮುಂದೆ ಬದ್ಲಿ ಮಂದಿಗೆ ಇದು ಏನು ಹೋಗ್ತೈತೆ ರೀ? ನಮ್ಮ ಜಾತಿ ಮಂದ್ಯಾಗ ನೀವು, ನಿಮ್ಮ ಜಾತಿ ಮಂದಿ ನೀವು ಇರ್ರಿ, ನಮ್ಮ ಜಾತಿ ಮಂದ್ಯಾಗ ನಾವು ಇರ್ತೀವಿ. ಇಷ್ಟು ಟಾರ್ಚರ್ ಪಡ್ಕೊತ ಕುಂದ್ರಬೇಡ್ರಿ. ಹೇಳ್ರಿ ನೀವು ಏನು ವಾಸ ಪಡ್ತೀರಿ, ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ಬೇಡನಾಗಿಲ್ಲ. ಇನ್ನೇ ನಮ್ಮ ತಂಗಿ ತಿಂಗಳ ಸಲುವಾಗಿ ನಾವು ಇದು ಮಾಡ್ಕೊಂಡು ಹೋದ್ವಿ. ನಾವು ಬಿಡ್ಸೋಣಕ್ಕೆ ಹೋದ್ರೆ ಅವನ ಮನೆಗೆ ಬಿಡೋರು ಸರ್. ಈಗೇನು ಭಾಳ ದೌರ್ಜನ್ಯ ಆಗ್ತದೆ ಸರ್. ಇದು ನಾವು ಸುಮ್ಕೆ ಹಂಗಾಗಿ ನಾವು ನಮ್ಮನೆ ವಿಚಾರ ಏನು ಸರ, ನಮ್ಮ ಆಸ್ತಿದಾಗ ಏನು ಇದಿಲ್ಲ. ನಮ್ಮ ತಾತನ ಆಸ್ತಿ ಎಲ್ಲ ಇದು ಆಸ್ತಿ ನಮ್ಮ ಕಬ್ರಿಸ್ತಾನ ಆಸ್ತಿ ಏನು ಸರ್. ಹಿಂಗಾಗಿ ಇದು ಮಾಡೋ ಸಲುವಾಗಿ ಭಾಳ ದೌರ್ಜನ್ಯ ಮಾಡಕೊಂತಾರೆ ಅವರು. ಅವ್ರವ್ರನ್ನಕ್ಕೇನಿಲ್ಲ ಸರ್. ನಾವು ಎಲ್ಲ ಊರಾಗೆಲ್ಲ ಅನ್ಕೊಂಡಿದ್ದೀವಿ ಎಲ್ಲ ಇದು ನಮ್ಮನೆ ಇದು ಮಾಡಕೊಂತಾರ. ನಮ್ಮ ಅಪ್ಪಲ್ಲ ನಮ್ಮ ತಾತನ ಕಾಲಿಂದ ಐತಿ ಅದು. ಯಾವಾಗಲಿಂದ ಇದು ಮಾಡ್ಕೊಂತ ಅದು ಮಾಡ್ಕೊಂತ ಇದೀವಿ ನಾವು. ಈಗ ಸುಮ್ಕೆ ನಾವಾಗಿ ನೀವಾಗಿ ಅಂತೇಳಿ ಇದು ಮಾಡಕೊಂತಾರ. ಪಿಕ್ಚರ್ನಾಗ ಆದಾಗಾಗಿ ಪಿಕ್ಚರ್ನಾಗ ಇದು ಮಾಡ್ತಾರಲ್ಲ, ಶೂಟಿಂಗ್ ಗೀಟಿಂಗ್ನಾಗ ಆ ನಮೂನಿ ಆಗ್ತದೆ. ನುಗ್ಗಿ ಬಡಿಯೋದು ಅದು ಬಡಿಯೋದು ಸರ. ಹಿರಿಯರ ಇದಾರಲ್ಲ ಊರಾಗ ಅವ್ರು ಕೇಳಿ ಮಾತಾಡ್ಬೇಕು ಸರ್. ಅದು ಸರ ಎದ್ರ ಸಲಾಗಿ ಏನಿಲ್ಲ ಸರ್, ಕಬ್ರಿಸ್ತಾನಕ್ಕೆ ಸಲಾಗಿ ಅದ್ರ ಸಲಾಗಿ ಅವನು ಏನು ಸ್ವಲ್ಪ ಹೇಳಿ ಸಲಾಗಿ ಇದು ಮಾಡ್ಯಾನ ಅವನು ಏನು ಸರ್. ಆಮೇಲೆ ಅವ್ನು ಮಾಡ್ಯಾನ ಅಂತೇಳಿ ಅವ್ರಿಗೆ ಹಿರಿಯರ ಕೇಳಬೇಕಿಲ್ಲ ಸರ್. ಅವರು ಊರಾಗ ಹಿರಿಯರ ಇದಾರ ಇಲ್ಲ. ಅವ್ರು ನಿನ್ನೆ ನೀವು ಇದ್ರೇನ ಅವ್ರು ನೋಡಿವಾಗ? ಇದ್ದೇ ಸರ್. ಇದ್ದ ಹೊಡೆಯ ಮುಂದೆ ಬಿಡಿಸಿದ್ರೇನಿಲ್ಲ ಅವ್ರನ್ನ ಹೊಡಿವಾಗ? ಬಿಡಿಸಿದ್ವಿ ಸರ್. ನಾವು ಇರೋದು 3 ಸರ. ಒಂದು ಅಮ್ಮ, ಒಂದು ಹೆಣ್ಮಗಳು, ನಾವು 3 ಗಂಡು ಮಕ್ಕಳು ಆಟ. ಅವ್ರು ಇರೋದು ಒಂದು 70-80 ಮಂದಿ ಅದಾರ ಸರ್. ಅವ್ರಿಗೆ ನಮ್ಗೆ ಎಲ್ಲಿ ಸಂಬಂಧ ಸರ್? ಅವರು ಎಲ್ಲಿ ಬಿಡಕ್ಕೆ ಬರ್ತೀವಿ ಸರ್ ಅವ್ರಿಗೆ? ಹಾಗೆ ನುಗ್ಗಿ ಬಡಿಯಾಕ ಕುಂತಾರ ಸರ್ ಅವರು. ನೋಡ್ಬೇಕು ಸರ್, ಅವರು ನೋಡ್ಬೇಕು. ಆಮೇಲೆ ಪೊಲೀಸರು ಸುಟ್ಟಿ ಎಲ್ಲ ಇದಾರೆ ಸರ್. ಅವ್ರಿಗೆ ಬಿಡಿಸ್ಬೇಕು. ಏನು ಈ ನಮ್ಮ ಊರಾಗ ಏನು ಹಿರಿಯರು ಇದಾರ, ಮುಖಂಡರು ಇದಾರ, ಅವ್ರ ಮೇಲೆ ಬಿಟ್ಟಿವಿ. ಅವ್ರಿಂದ ಏನು ಮಾಡ್ತಾರ ಅವ್ರಿಗೆ ದುಡ್ಡು ಇದು ಮಾಡ್ತಾರೆ. ಏನಂತಾರೆ ಮುಖಂಡ್ರು? ಏನಂತಾರೆ ಈಗ ಕೇಳ್ತಾರೆ ಸರ್. ಕೇಳಿದ ಮೇಲೆ ನಿಮ್ಗೆ ಏನು ಮಾಡೋದು ಇದು ಮಾಡ್ತೀವಿ ಸರ್. ನಾನು ಇದು ಜಗಳ ನೋಡೋಕೆ 2016ಲಿಂದ ಇದು ಜಗಳ ಇದೆ ಸರ್. 2016ಲಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಮಂದಿ ಮ್ಯಾಗ ಏನೈತಲ್ಲ ಹಲ್ಲೆ ಮಾಡೋದು, ಎಲ್ಲೆಲ್ಲಿ ಕಂಡಲ್ಲಿ ಬಡಿಯೋದು. ಒಂದು 10-12 ಜನ ಗ್ರೂಪ್ ಕಟ್ಕೊಂಡು ಏನೈತಲ್ಲ ಎಲ್ಲಿ ಬೇಕಲ್ಲಿ ಬಚ್ಚಿ ಕುಂದ್ರೋದು, ಅಲ್ಲಿ ಏನೈತಲ್ಲ ಕರ್ಕೊಂಬಂದು ಹೊಡೆಯೋದು, ಈ ಥರ ಮಾಡ್ತಾಯಿದ್ದಾರೆ. ಆಮೇಲೆ ಏನೈತಲ್ಲ ಅಲ್ಲಿ ನಮ್ಮ ಸಮಾಜ ಏನೈತಲ್ಲ ಅಲ್ಲಿ ಹೋಗಿ ಮಾತಾಡಿ ಬಂದಿರೋ ಅವ್ರು ಇನ್ಫಾರ್ಮ್ ಮಾಡಿಲ್ಲ ಸರ್. ಯಾರಿಗೆ ಏನೈತಲ್ಲ ಇನ್ಫಾರ್ಮ್ ಮಾಡಿಲ್ಲ. ನಮ್ಮ ಸಮಾಜಕ್ಕೆ ತಿಳಿಸಿಲ್ಲ ಅವರು. ಕೆಲವೊಬ್ರು ಏನೈತಲ್ಲ ರಾಜಿ ಮಾಡ್ಕೊಂಬಂದಿದ್ದಾರೆ ಸರ್. ಕೆಲವೊಬ್ರು ಹೋಗಿ ರಾಜಿ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಸಮಾಜ ಒಪ್ಪಲ್ಲ ಸರ್. ಅಲ್ಲಿ ಏನೈತಲ್ಲ ಖಾಲಿ ಜಾಗನೂ ಅಲ್ಲ ಅದು. ಖಾಲಿ ಜಾಗ ಇದ್ದರೆ ಏನಾರ ಏನೈತಲ್ಲ ಹೋಗ್ಲಿ ಬಿಡು ಅಂತೇಳಿ ಕೈ ಬಿಟ್ಟಿದ್ದು ಮಾಡಿ ಬರೋಕೆ. ಇವಾಗ ಯಾವುದು ಧರ್ಮ ಒಪ್ಪುತ್ತೆ ಸರ್. ಅಲ್ಲಿ ಏನೈತಲ್ಲ ಒಂದು ಮಶಾಣ ಉಳಿದ ಮ್ಯಾಗ ಅಲ್ಲಿ ಹೋಗಿ ತೆಗಿಬೇಕು. ಅದು ತೆಗೆದು ಬಿಸಾಕಿ ಅಲ್ಲಿ ಮಾನವೀಯತೆ ಅದೈತಲ್ಲ ಪೂರಾ ಇದೇನೇ ಇಲ್ದಂಗೆ ಮಾಡ್ಬಿಟ್ಟಾರೆ ಸರ್. ಅಲ್ಲಿ ಏನು ನಡೀತು ನಿನ್ನೆ ಘಟನೆ? ಅದು ನಿನ್ನೆ ಏನಿಲ್ಲ ಸರ, ನಮ್ಮ ಹುಡುಗ ಏನೈತಲ್ಲ ಇಲ್ಲಿ ಬಂದಿದ್ದ ಸರ್. ಅವ್ರು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಕೊಡ್ತಾ ಇದ್ದಿಲ್ಲ ಸರ್. ಅವ್ರು ಹೆಂಗೆ ಬರ್ತಾರ ನೋಡೋಣ, ಅವ್ರು ಬರಲಿ ಏನು ಮಾಡ್ತಾರೆ ನೋಡೋಣ, ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಈ ಥರ ಹೇಳಕೊಂತಿದ್ರು. ನಮ್ಮ ಹುಡುಗರು ಏನೈತಲ್ಲ ಹಿರಿಯರು ಏನು ಎಲ್ಲ ಓಣಿಯಲ್ಲಿ ನಮ್ದು ಇತ್ತಪ್ಪ ಅದು, ಅವ್ರು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ, ಹೋಗೋಣ ನಡ್ರಿ ಸ್ಟೇಷನ್ದಲ್ಲಿ ಹೋಗಿ ನ್ಯಾಯ ಕೇಳೋಣ ಅಂಥೇಳಿ ಎಲ್ಲ ಏನೈತಲ್ಲ ಒಕ್ಕಟ್ಟಾಗಿದ್ರು ಸರ್. ಒಕ್ಕಟ್ಟಾಗಿದ್ದ ಕೆಲವೇ ನಿಮಿಷದಲ್ಲಿ ಏನೈತಲ್ಲ ಹುಡುಗ
ನಮ್ಮ ಹುಡುಗ ಒಬ್ಬನೇ ಏನೈತಲ್ಲ ಹೋದ ಹಿಂದಕ್ಕೇನೋ ಮಾತಾಡ್ಯಾನ ಅಂತೇಳಿ ಅವನ ಮ್ಯಾಗ ಇಬ್ಬರು ಏನೈತಲ್ಲ ಕರ್ಕೊಂಡು ಹೋಗಿ ಗಾಡಿ ಮ್ಯಾಗ ಹಚ್ಕೊಂಡು ಅವನಿಗೆ ಇಲ್ಲೇ ಹೋಗಿ ಬರೋಣ ಬಾ ಅಂತೇಳಿ ಕರ್ಸ್ಕೊಂಡು ಹೋಗಿ ಒಂದು 25 ಜನ 30 ಹುಡುಗರು ಬಂದು ಅವನ ಮೇಲೆ ಹಲ್ಲೆ ಮಾಡಿಬಿಟ್ರಿ ಸರ್. ಹಲ್ಲೆ ಮಾಡಿದ್ದು ಕೂಡಲೇ ನಮ್ಮ ಹುಡುಗರು ಏನೈತಲ್ಲ ಅಲ್ಲಿ ಕೆಲವೊಂದು ನಮ್ಮ ಓಣಿ ಹುಡುಗರು ಏನೈತಲ್ಲ ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅವ್ನಿಗೆ ಗಾಯಗಳಾಗ್ಯಾವ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಟೈಮ್ನಾಗ ಏನೈತಲ್ಲ ಅಲ್ಲಿ ಗಾಡಿ ತಪ್ಪಿಸಿ ಮತ್ತು ಅಲ್ಲಿನೂ ಹಲ್ಲೆ ಮಾಡಿದ್ರು. ನಮ್ಮ ಹುಡುಗ ಏನೈತಲ್ಲ ಒಬ್ಬತ್ತು ಹೋಗಿ ವೀಡಿಯೋ ಮಾಡ್ಕೊಂಡ ಸರ್. ವೀಡಿಯೋ ಮಾಡ್ಕೊಂಡ ಇವ್ರಿಗೇನು ಬಡಿಯೋದು ಬೇಡ, ಹೇಳೋದು ಬೇಡ, ಏನು ಮಾಡೋದು ಬೇಡ, ವೀಡಿಯೋ ಮಾಡ್ಕೊಂಬಿಡೋಣ, ಇನ್ಫಾರ್ಮ್ ಮಾಡೋಣ, ಕೋರ್ಟ್ ಇದೆ, ಕಾನೂನು ಇದೆ, ನಾವು ಕಾನೂನು ಬದ್ಧವಾಗಿರೋಣ ಅಂತೇಳಿ ನಮ್ಮ ಸಮಾಜ ಹಿಂದಲಿಂದನೇ ನಡ್ಕೊಂಬರಕೊಂಡೈತೆ ಸರ್. ಮುಂದಕ್ಕೂ ನಡೀತೀವಿ ಸರ್, ಇದೇ ಥರನೂ ನಾವು ನಡೀತೀವಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಇವರು ಏನು ವಿರುದ್ಧವಾಗಿ ಕೆಲಸವನ್ನು ಮಾಡೋಕೊಂತಾರೆ ಸರ್. ಇದ್ರ ಬಗ್ಗೆ ಏನೈತಲ್ಲ ಹೆಚ್ಚಿನ ಜಾಗೃತಿ ತಗೋಬೇಕು ಸರ್ ಈ ಸರ್ಕಾರ. ಇದಕ್ಕಂದರೆ ಸರ್ ಇವಾಗ ನಮ್ಮ ಮುಸಲ್ಮಾನರು ಏನೈತಲ್ಲ ಪ್ರತಿಯೊಂದು ಎಲೆಕ್ಷನ್ನಲ್ಲಿ ಏನೈತಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಂತ ಬಂದಾರೆ ಸರ್. ಯಾವುದೇ ಕಾರಣಕ್ಕೆ ಏನೈತಲ್ಲ BJP ಹಾಕೋ ಪ್ರಶ್ನೆನೇ ಇಲ್ಲ ಸರ್ ನಮ್ಮ ಮುಸಲ್ಮಾನ್ ಕಮ್ಯುನಿಟಿ. ನಮಸ್ತೆ. ಈಗ 95 ನಮ್ಗೆ ಏನು ಕೇರ್ ಮಾಡೋರು ಈ ದಿವಸ ಈಗ ವರ್ಷ ಒಪ್ಪತ್ತಾತು ನಮಗೆ ಕೇರ್ ಮಾಡೋರು. ಈಗ ತಂಗಡಿಗೆ ಸಾಬ್ ಬಂದದ್ರಿ ನೋಡಾಗ ನಮ್ಮ ಬಗ್ಗೆ ಏನು ಮಾತಾಡಿಲ್ಲ ಮುಸಲ್ಮಾನರಿಗೆ. ನಾನು ಸುಳ್ಗಾಡಿಗೆ ಮಾಡಿಕೊಡ್ರಿ ಅಂತ ಹೇಳ್ಬೇಕಂತ ಮಾಡಿದ್ದೆ. ಜನ ಭಾಳ ಮಂದಿ ಇದ್ರು, ಏನು ಮಾತಾಡಲಿಲ್ಲ. ನಮಗೆ ನೋಡಿ ಕಬರ್ಸ್ಥಾನದಿಂದ ನಮಗೆ ಸ್ವಲ್ಪ ಮನೆಗೆ ಕೊಟ್ಟೆ ಅಂತ ಹೇಳ್ಬೇಕಂತ ಮಾಡಿದ್ದೆ. ಈ ಮುದಾಕಿ ಎಲ್ಲರಿಗೂ ಬಿಟ್ಟು ನಾನು ಕೂಡ ಹಿಂಗೆ ಅಂತಾರ ಅಂತ ಏನಂತ ತಿಳ್ಕೊತಾರ್ತ ಮೌನದಿಂದ ಏನಂದಿಲ್ಲ. ಈಗ ನಮಗೆ ಸುಳ್ಗಾಡಿದ್ದು ಮನೆಗೆ ಕೊಡ್ರಿ, ನಿಮ್ಮ ಕೈ ಮುಗಿದು ಎಲ್ಲರಿಗೆ ಸಮಸ್ಯೆ ಆಗಿ ನಾನು ಮಾತಾಡ್ತೀನಿ. ಇದು ಮಾತ್ರ ಗ್ಯಾರಂಟಿ. ನಮ್ಮ ಈಗ ಅವ್ರು ಸ್ವಲ್ಪ ನಮಗೆ ಕೇರ್ ಮಾಡೋರು. ಈಗ ಹೆಂಗೆ ಮಾತಾಡ್ಬೇಕು ಮಾತಾಡ್ಬೇಕಮ್ಮದು ಭಾವನಾ. ಈಗ ವರ್ಷದಿಂದ ನಿಮಗೆ ಇದನ್ನ ಅವಕಾಶ ಕೊಡೋರು ವರ್ಷದಿಂದ ಏನೋ ಬಜಾರ್ ಸೈಡ್ ದೊಡ್ಡವರು ನಮ್ಗೆ ಅಂತ ಕೊಡೋರು ನಮ್ಮ ಮುಸಲ್ಮಾನ ಮಂದಿಗೆ. ಏನು ಸರ ಒಂದು ಈಗ ಸಣ್ಣ ತಿಳಿ ಆಯ್ತು ಏನೋ ತಗೊಂಡು ಹೋದ ಸುಳ್ಗಾಡಿಗೆ ಬ್ಯಾಡ ನಡಿ ಅಂತ ನಮಗೆ ಇದು ಕೇರ್ ಮಾಡೋಂಗಿಲ್ಲ. ಈಗ ನಾನು ಮುಂಜಾಗೆ 98ರಾಗ ನಾನು ಇದು ಮಾತಾಡ್ತೀನಿ ನಿಮಗೆ. ಮುಂಜಾಗಿ ಎಲ್ಲರಿಗೆ ನನ್ನ ತಾಯಿಯಾಗಿ ನಾನು ಮಾತಾಡ್ತೀನಿ. ಯಾವನೂ ಮಾತಾಡಿಲ್ಲ ನಮ್ಮ ಮನೆಯಾಗ ಗಣಮಗಾಗಿ ನಾನು ಮಾತಾಡ್ತೀನಿ. ಇದಕ್ಕೆ ಕೈ ಮುಗಿದು ನಿಮ್ಗೆ ನಮಸ್ಕಾರ ಮಾಡಿ. ಮೊದಲಿಂದ ನೋಡ್ರಿ ನಾವು ಇದೇ ಊರಾಗ ಹುಟ್ಟು ಬೆಳೆದವರು, ಇದೇ ಊರಾಗ ಅದೀವಿ ನಾವು. ಅಲ್ಲಿ ಮೊದಲ ನಮಾಜಿಗೆ ಹೋಗ್ತಿದ್ರು ನಾವು ಸಣ್ಣರ ತನ ನಮಾಜಿಗೆ ಹೋಗಿ. ಅದು ಮೊದಲಿದ್ದಾನ ನಮ್ದು ಅದು ಕಬ್ರಸ್ತಾನ ಎಲ್ಲ ಮಸೂದಿನ ನಮ್ದು ಅದು. ಈಗ ನಮ್ದಂತ ಅವ್ರು ಜಗಳ ಮಾಡ್ತಾರೆ ಏನ್ರಿ, ಅವ್ರದ್ದು ಅಲ್ಲ ಅದು ನಮ್ದು. ಅದು ನಿನ್ನೆ ಅದು ಶ್ರಮ ಇಡಕ್ಕೆ ಹೋದ್ರೆ ಹಿಡ್ಕೊಡ್ಲಿಲ್ಲ, ನಿಂದಿರ್ಸಿದ್ರು ಅವರು. ಎದ್ರ ಸೊಲಾಗಿದ್ದು ಮಾಡ್ತಾರೆ ಇದ್ರಂಗೆ. ನಾವು ಎಲ್ಲಿ ಇಡ್ಬೇಕು, ನಮಗೆ ಎಲ್ಲಿ ಕೊಡ್ತಾರೆ ಇವ್ರ ಜಾಗ? ನಮ್ದು ಮೊದಲಿಂದ ಐತೆ. ನಾವು ಸಣ್ಣರಿರೋ ತನ ನಾವು ಅಲ್ಲೇ ಇರೋದು. ನಾವು ಇದೇ ಊರಾಗಿ ನಾನು ಇದೇ ಊರಾಗ ನೋಡಿದ್ದೆ ನಾನು ಸಣ್ಣಕ್ಕಿರತನ ಅಲ್ಲಿ ನಾವು ನಮಾಜಿಗೆ ಹೋಗ್ತಿದ್ರು. ಅಲ್ಲಿ ಗಂಡು ಮಕ್ಕಳಿಂದ ನಾನು ನಮಾಜಿಗೆ ಹೋಗಿದ್ದೆ. ಸೀಟ್ ಇರತನ ನಾನು ಇದೇ ಊರಾಕೆ ನಾನು ಗೊತ್ತೈತ್ರಿ. ನಮಗೆ ಯಾವ ಜಗಳ ಇಲ್ಲ, ತಂಟಿಲ್ಲ. ಈಗ ಯಾಕೆ ಮಾಡ್ತಾರೆ ಅವ್ರ ಜಗಳ? ನಮ್ದ ಎಲ್ಲದು ಅದು ಮಸೂದಿನ ನಮ್ದ ಎಲ್ಲ ಕಬ್ರಸ್ತಾನ ಯಾರ್ದು ಏನಿಲ್ಲ ಅಲ್ಲಿ. ಈಗ ಜಗಳ ಮಾಡ್ತಾರೆ, ಎದ್ರ ಸಲಂಗೆ ಮಾಡ್ತಾರೆ ಇವ್ರು ಜಗಳ. ಎದಕ್ಕೆ ಬಡ್ದ್ರು ಆ ಹುಡುಗಿಗೆ ಎದಕ್ಕೆ ಬಡ್ದ್ರು? ಈಗ ಇಡಕ್ಕೆ ಹೋದ್ರೆ ಹಿಡ್ಕೊಡ್ಲಿಲ್ಲ ಅಂತೆ, ನಿಂದಿರ್ಸಿದ್ರಂತೆ. ಎದ್ರ ಸಲಂಗೆ ನಿಂದಿಸ್ತಾರೆ ಇವರು? ಅದು ನಮ್ದು ಜಗ್ಯಾವ, ಎಲ್ಲ ನಮ್ದು ಅದು ಜಗ್ಯಾವ, ಯಾರ್ದು ಇಲ್ಲ ಅಲ್ಲಿ. ನಾವು ಇರತನ ನೋಡ್ತೀವಿ, ಸಣ್ಣಕ್ಕಿರತನ ನೋಡ್ತೀವಿ ನಾನು. ಈಗ 70-60 ವರ್ಷ ಆದ ನನಗೆ. ಎದ್ರ ಸಲುವಾಗಿ ಇವ್ರಿಗೆ ಮಾಡೋದು ಜಗಳ ಮಾಡೋದು? ಇವರು ಏನು ಕಾರಣಕ್ಕೆ ಮಾಡ್ತಾರೆ ಇವ್ರು ಜಗಳ? ಅದನ್ನು ನಾವು ಕೇಳಾಗಿಲ್ರಿ. ನಮ್ದು ಕಬರ್ಸ್ಥಾನ ನಮಗೆ ಬೇಕದು. ಎಲ್ಲಿ ತನ ಇರ್ತದೆ ಕಾಲ ಮಜಿದು ಎಲ್ಲದು ಮಸೂದಿ ಎಲ್ಲ ನಮ್ದ ಅದು, ಎಲ್ಲದು ನಮ್ದ. ಅವ್ರದ್ದು ಏನೂ ಇಲ್ಲ ಅದ್ರಾಗ. ಅವರು ನಡಕ್ ಬಂದು ಜಂಡ ಏರ್ಸ್ಕೊಂಡು ಗುದ್ದಾಡಕತ್ತಾರೆ. ಈಗ ನಮ್ಮಂತ ಗುದ್ದಾಡ್ತಾರೆ. ಯಾವ ಗುಡಿ ಇಲ್ಲ, ಅವ್ರದ್ದು ಗುಡಿನ ಇಲ್ಲ. ಅದು ಮಸೂದಿ, ಅದು ಹುಸೇನ್ ಬಾಸೆ ಕುಂದಿರ್ತಿದ್ರು ಮೊದ್ಲ. ಮಸೂದಿ ಅದು ನಾವು ಸಣ್ಣ ಮಸೂದಿ ಅದು ಮಸೂದಿ ಅದು ದೇವ್ರು ಕುಂದಿರ್ತಿದ್ರು ಮೊದ್ಲಾಗಿ. ನಮಗೆ ಗೊತ್ತೈತೆ, ಅದು ನೆನಪೈತಿ ನಮಗೆ. ಅದು ಸಣ್ಣ ಇರತನ ನಮಗೆ ನೆನಪೈತೆ. ಅದು ಅಲ್ಲೇ ಮಸೂದಿಯಾಗ ನಮಾಜಿ ಮಾಡ್ತಿದ್ರು ಮೊದ್ಲ. ಈಗ ನಮ್ದಂತ ಗುದ್ದಾಡ್ತಾರೆ. ಎದ್ರ ಸೊಲೆ ಗುದ್ದಾಡ್ತಾರೆ ಅವ್ರು. ಅವ್ರದ್ದು ಏನೈತೆ ಅಲ್ಲಿ? ಅವ್ರದ್ದು ಏನೂ ಇಲ್ಲ. ನಮ್ದ ಮುಸಲ್ಮಾನ್ರದ್ದು ಇರೋದು ಅಲ್ಲಿ ಎಲ್ಲ. ಕಬರ್ಸ್ಥಾನ ಮಸೂದಿ ಎಲ್ಲ ನಮ್ದ. ಅದು ನಾವು 24 ಸಾವಿರ ಅದೀವ್ರಿ, ಮುದೇರಾಗಿ ಬಿಟ್ಟಿವಿ. ಈಗ ನಾವು ಹೋದ್ರೆ ನಾವು ಸತ್ರಿ ಎಲ್ಲಿ ಇಟ್ಕೋಬೇಕು? ಅವ್ರು ಹುಡ್ರು ಮನ್ಯಾಗ ಊರ್ಬೇಕ ಏನ್? ನಮಗೆ ಒಂದು ಕಬರ್ಸ್ಥಾನದಂಗ ಸಾಫ್ ಮಾಡ್ಯಾರ್ರಿ. ನಮಗೆ ನಾವೇನು ಹಂಗೆ ನ್ಯಾಯಕ್ಕೆ ಹೋಗ್ರಿ ಮತ್ತಂದ್ರೆ ಅವ್ರು ಅವರೇ ಬಂದು ನ್ಯಾಯ ಮಾಡಿದ್ರೆ ನಾವು ಏನು ಮಾಡ್ಬೇಕು? ಸ್ವಂತ ಮನಿ ಇರೋದ ಅಲ್ಲೇ ಐತ್ರಿ. ಇಲ್ಲಿ ಏನಿಲ್ಲ ನಮ್ದು. ಇದು ನಂದು ಮನಿ ನಿಂದ ಮನಿ ಅಂತ ಸುಳ್ಳ ಇಲ್ಲಿ ಬಡ್ದಾಡ್ತಾವ. ಇಲ್ಲಿ ಅಲ್ಲಿ ಇರೋದ ನಮ್ದು. ಅಲ್ಲಿ ನಾವ್ ಯಾಕೆ ಬಿಡನ್ರಿ? 3 ಜಾಗಕ್ಕೆ ಎದಕ್ಕೆ ಗುದ್ದಾಡಬೇಕು? ನಾವ್ ಯಾಕೆ ಗುದ್ದಾಡ್ತಾರೆ? ಯಾರು ಬಂದ್ರೆ ಮಾತಾಡ್ತೀವಿ.
ನಮ್ಗೆ ಬೇಕು ಜಾಗ. ಇದು ಮೇಲಿಂದ ಕೊಟ್ಟಾರ ಯಾರ್ರಿ? ಅವ್ರು ಬರ್ಬೇಕಿಲ್ಲಿ ಮೇಲಿಲ್ಲಿ ಓಣ್ಯಾಗ ಮೇಲಿಂದ ಇದು ಆರ್ಡರ್ ಯಾರು ಕೊಟ್ರ ಅವ್ರು ಬರ್ಬೇಕಿಲ್ಲಿ. ನನ್ನ ಪಲ್ಲಿದ್ದ ಐತೆ ಜಗ ಸಣ್ಣರ ತನ ನೋಡಕತ್ತೀವಿ ನಾವು. ಹೋಗ್ಲಿ ಅಲ್ಲ ಬೆಕ್ಕದಲ್ಲಿ ಮೇಲಿಗೆ ಹೋಗ್ಲಿ, ಅವ್ರು ಬರ್ಲಿ, ಮೇಲಿಂದ ಬರ್ಲಿ, ಅವ್ರು ದೊಡ್ಡ ಯಾರು ಬರ್ತಾರ ಬರ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.